ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಸದ್ಯಕ್ಕೆ ಏನು ಮಾತನಾಡದಂತೆ ಎಲ್ಲಾ ಶಾಸಕರಿಗೆ ನಮ್ಮ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಅದೇ ರೀತಿ ನಾವು ಕೂಡ ಸಿಎಂ ಹಾಗೂ ಡಿಸಿಎಂ ಅವರ ಸೂಚನೆ ಪಾಲನೆ ಮಾಡ್ತೀವಿ. ಕಾಲ ಕೂಡಿ ಬರಲಿ, ನಾನು ಸಚಿವನಾಗ್ತೀನಿ ಅಂತ ಶಾಸಕ ಎನ್ಎಚ್ ಕೋನರೆಡ್ಡಿ ಹೇಳಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದ ಕೋನರೆಡ್ಡಿ, ಸಚಿವ ಸ್ಥಾನ ಕೊಡ್ತೀವಿ ಅಂದ್ರೆ ಯಾರು ಬೇಡ ಅನ್ನೋದಿಲ್ಲ. ನಾನು ಸಚಿವನಾದ್ರೆ ಕೆಲಸ ಮಾಡಿಸಿ ತೋರಿಸ್ತೇನೆ. ಸದ್ಯಕ್ಕೆ ಆ ವಿಷಯ ಬೇರೆ. ಈಗಂತೂ ಸಿಎಂ ಹಾಗೂ ಡಿಸಿಎಂ ಅವರ ನಿರ್ದೇಶನ ಏನಿದೆಯೋ ಅದನ್ನ ಪಾಲನೆ ಮಾಡ್ತೀವಿ ಎಂದಿದ್ದಾರೆ. ದಲಿತ ಸಿಎಂ ಆಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಕೋನರೆಡ್ಡಿ, ಡಿಸಿಎಂ ಅವರೇ ಈ ಮೊದಲು ಸಿಎಂ ಸ್ಥಾನ ಸದ್ಯಕ್ಕೆ ಖಾಲಿ ಇಲ್ಲ ಎಂದಿದ್ದಾರೆ. ಈ ಬಗ್ಗೆ ಯಾರೂ ಏನನ್ನು ಮಾತನಾಡಬೇಡಿ ಎಂದು ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಎಂದಿದ್ದಾರೆ. ಈಗ ನಮಗೆ ಹೈಕಮಾಂಡ್ದವರು ಒಂದು ನಿರ್ದೇಶನ ಕೊಟ್ಟಾರೆ, ಯಾವ ಶಾಸಕರು ಮಾತನಾಡಬಾರ್ದು ಈ ವಿಷಯಕ್ಕಾಗಿ. ಉಳ್ಕಿದ ವಿಷಯ ಮಾತಾಡ್ರಿ, ಮಂತ್ರಿಮಂಡಲ ಇರ್ಬೋದು, ಈ ಸರ್ಕಾರ ಬಗ್ಗೆ ಅದು ಯಾರೂ ಮಾತನಾಡಬಾರ್ದು ಅಂತ ನಿರ್ದೇಶನ ಕೊಟ್ಟರಿಂದ ನಾವು ಹೈಕಮಾಂಡ್ ಡೈರೆಕ್ಷನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ನಿರ್ದೇಶನ ಪಾಲನೆಯನ್ನು ಮಾಡುತ್ತೇವೆ. ಅಲ್ಲ, ನಾ ಹಿಂದೆ ಹೇಳಿಬಿಟ್ಟೇನೆ. ಈಗ ಮತ್ತೆ ಪದೇ ಪದೇ ಹೇಳಿದ್ರೆ ಏನಾಗತ್ತೆ? ಈ ಮಂತ್ರಿಮಂಡಲ ವಿಸ್ತರಣೆ ಆಗೋ ಮುಂದೆ ಹೇಳಿದ್ರೆ ಅನುಕೂಲ ಅಂತ ಸರ್. ಕಾಲು ಕೂಡಿ ಬರಲಿ. ಈಗ ಸಿಎಂ ಬದಲಾವಣೆ ದಲಿತರು ಸಿಎಂ ಆಗ್ತಾರೆ ಅನ್ನುವಂಥ ಕೂಗು ಕೇಳ್ಕೊಡ್ತಾರೆ. ನಿಮ್ಮ ಶಾಸಕರು ಅಲ್ಲ, ಏನು ಆ ವಿಷಯನ ಮಾತಾಡ್ದಲ್ಲ ಅಂತ ಹೇಳಿವಲ್ಲ ನಾವು. ಹೈಕಮಾಂಡ್ ಡೈರೆಕ್ಷನ್ ಏನಿದೆ ನಮಗೆ? ಈಗ ನೀವು ಹೇಳಿದ್ರಿ ನೀನು ಮಂತ್ರಿ ಹಾಕ್ಯನ ಅಂತ ಕೇಳಿದ್ರಿ, ಕೊಟ್ಟರೆ ಯಾರು ಅಲ್ಲಿ ಅಂತಾರೆ? ಕೊಟ್ಟರೆ ಹಾಕ್ತೀವಿ, ಕೆಲಸ ಮಾಡಿ ತೋರಿಸ್ತೀವಿ, ಆ ವಿಷಯ ಬೇರೆ. ಆದರೆ ಅಲ್ಟಿಮೇಟ್ಲಿ ನಿರ್ಣಯ ಮಾಡ್ತಕ್ಕಂಥವ್ರು ಹೈಕಮಾಂಡು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಅವ್ರ ನಿರ್ದೇಶನ ಏನು ಕೊಡ್ತಾರೋ ಅದನ್ನು ಪಾಲನೆ ಮಾಡ್ತೀವಿ. ಈಗ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಏನು ಹೇಳಿದರು? ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ, ಹೈಕಮಾಂಡ್ ಡೈರೆಕ್ಷನ್ ಐತಿ, ನೀವು ಯಾರೋ ಮಾತಾಡಬೇಡ್ರಿ, ನಮ್ಮ ಡೈರೆಕ್ಷನ್ ಕೊಟ್ರೆ ಅವ್ರು ಏನು ಹೇಳ್ತಾರೋ ಅದನ್ನು ಫಾಲೋ ಮಾಡ್ತೀವಿ. ಈಗೇನು ಕ್ವಶನ್ ಇಲ್ರಿ, ಈಗ ನಮ್ಮನ್ನು ಬಲ್ಲ ಯಾಕೆ ಕೇಳ್ತೀರಿ ನೀವು? ನೀವು ಮಾತಾಡಿದ್ರು ಹೈಕಮಾಂಡ್ ಡೈರೆಕ್ಷನ್ ಏನೈತಿ, ಪಕ್ಷ ಏನು ತೀರ್ಮಾನ ತಗೋತೈತೆ ಅದು ಅಂತಿಮ.